ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿ ಶೇಖುಲ್ ಜಾಮಿಯಾ ಶೇಖುನಾ ಪ್ರೊಫೆಸರ್ ಕೆ ಆಲಿಕುಟಿ ಮುಸ್ಲಿಯಾರ್ ಅವರು ಕೇರಳದ ಪೆರಿಂದಲ್ಮಣ್ಣ ಖಾಸಗಿ ಆಸ್ಪತ್ರೆಯಲ್ಲಿ ಗುರುವಾರ ನಿಧನರಾಗಿದ್ದಾರೆ. 1945ರಲ್ಲಿ ಮಲಪ್ಪುರಂ ಜಿಲ್ಲೆಯ ಇರುಂಬುಳಿ ತೆಕ್ಕುಮುರಿಯ ತಿರುಕಾಡ್ನ ಕುನ್ನತ್ ಮೂಸಾ ಹಾಜಿ ಮತ್ತು ಮಡಂಬಿ ಇಯತುಟ್ಟಿ ದಂಪತಿಯ ಪುತ್ರರಾಗಿ ಜನಿಸಿದ ಪ್ರೊಫೆಸರ್ ಆಲಿಕುಟಿ ಮುಸ್ಲಿಯಾರ್ ಚೆರುಶೇರಿ ಝೈನುದ್ದೀನ್ ಮುಸ್ಲಿಯಾರ್ ಅವರ ನಿಧನದ ನಂತರ 2016ರಲ್ಲಿ ಸಮಸ್ತದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದರು. 2013ರಿಂದ ಕಾಸರಗೋಡು ಜಿಲ್ಲಾ ಕಾಜಿಯಾಗಿದ್ದ ಅವರು 2003ರಿಂದ ಪಟ್ಟಿಕಾಡ್ ಜಾಮಿಯಾ ನೂರಿಯಾ ಅರಬಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 16ನೇ ವಯಸ್ಸಿನಲ್ಲಿ ತಿರೂರ್ಕಾಡ್ ಮಹಲ್ ಮಸೀದಿಯ ಖತೀಬರಾಗಿ ಮತ್ತು 20ನೇ ವಯಸ್ಸಿನಲ್ಲಿ ಮಹಲ್ ಕಾಜಿಯಾಗಿ ನೇಮಕಗೊಂಡ ಆಲಿಕುಟಿ ಮುಸ್ಲಿಯಾರ್ ಚಿಕ್ಕ ವಯಸ್ಸಿನಲ್ಲಿಯೇ ನಾಯಕತ್ವ ಕೌಶಲ್ಯವನ್ನ ಪ್ರದರ್ಶಿಸಿದ ವ್ಯಕ್ತಿತ್ವವಾಗಿದ್ದರು. 1968ರಲ್ಲಿ ಪಟ್ಟಿಕಾಡ್ ಜಾಮಿಯಾ ನೂರಿಯಾ ಅರಬಿಕ್ ಕಾಲೇಜಿನಿಂದ ಫೈಜಿ ಪದವಿ ಪಡೆದ ನಂತರ ಅವರು ಮೊದಲು ಮೀನಾರ್ಕುಳಿ ದರ್ಸ್ನಲ್ಲಿ ಸೇವೆ ಸಲ್ಲಿಸಿದರು. 1978ರಲ್ಲಿ ಅವರು ಚೆಮ್ಮಂಕಡವು ದರ್ಸ್ಗೆ ಸ್ಥಳಾಂತರಗೊಂಡರು. 1979ರಲ್ಲಿ ಪಟ್ಟಿಕಾಡ್ನ ಜಾಮಿಯಾ ನೂರಿಯಾದಲ್ಲಿ ಶಂಸುಲ್ ಉಲಮಾ ಹುದ್ದೆಯಿಂದ ತೆರವಾದ ಸ್ಥಾನಕ್ಕೆ ಅಧ್ಯಾಪಕರಾಗಿ ನೇಮಕಗೊಂಡ ಅವರು 2003ರಿಂದ ಅಲ್ಲಿ ಪ್ರಾಂಶುಪಾಲರಾಗಿ ಹುದ್ದೆ ವಹಿಸಿಕೊಂಡಿದ್ದರು. 1976ರಲ್ಲಿ ಸಮಸ್ತ ಮಲಪ್ಪುರಂ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರೊಫೆಸರ್ ಕೆ ಆಲಿಕುಟಿ ಮುಸ್ಲಿಯಾರ್ 1978ರಿಂದ ಜಾಮಿಯಾ ಹಳೆಯ ವಿದ್ಯಾರ್ಥಿಗಳ ಸಂಘಟನೆ ಓಸ್ಫೋಜನಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. 1986ರಲ್ಲಿ ಸಮಸ್ತ ಮುಷಾವರದ ಸದಸ್ಯರಾಗಿ ಮತ್ತು 1992ರಲ್ಲಿ SYS ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. 2010ರಲ್ಲಿ ಅವರು ಸಮಸ್ತ ಜೊತೆ ಕಾರ್ಯದರ್ಶಿಯಾದರು. 2009ರಿಂದ ಅವರು ಸಮಸ್ತ ಶಿಕ್ಷಣ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು. ಭಾರತದ ಒಳಗೆ ಮತ್ತು ಹೊರಗೆ ಅನೇಕ ವಿಷಯಗಳ ಕುರಿತು ಪ್ರಬಂಧಗಳನ್ನು ಮಂಡಿಸಿರುವ ಮತ್ತು ಭಾರತೀಯ ಮುಸ್ಲಿಮರ ಪರವಾಗಿ ಅನೇಕ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿರುವ ಆಲಿಕುಟಿ ಮುಸ್ಲಿಯಾರ್ ಪ್ರಸಕ್ತ ಮುಸ್ಲಿಂ ವರ್ಲ್ಡ್ ಲೀಗ್ನ ಇಸ್ಲಾಮಿಕ್ ಫಿಕ್ಹ್ ಕೌನ್ಸಿಲ್ನ ಸದಸ್ಯರಾಗಿದ್ದರು. 1978ರಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಅಧೀನದಲ್ಲಿ ಹೈದರಾಬಾದ್ನಲ್ಲಿ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿಯ ಪಠ್ಯ ಪದ್ಧತಿ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಈಜಿಪ್ಟ್ನ ಅಲ್ ಅಜಹರ್ ವಿಶ್ವವಿದ್ಯಾನಿಲಯದಲ್ಲಿ ಶಿಹಾಬ್ ತಂಗಳ್ ಅವರ ಬದಲಿಯಾಗಿ ಅಜಹರ್ ಹಳೆಯ ವಿದ್ಯಾರ್ಥಿಗಳ ಸಭೆಯಲ್ಲಿ ಭಾಗವಹಿಸಿದ್ದರು. 2011ರಲ್ಲಿ ಅಧ್ಯಕ್ಷ ಮುಅಮ್ಮರ್ ಗಡಾಫಿ ನೇತೃತ್ವದಲ್ಲಿ ಲಿಬಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸೂಫಿ ಸಮ್ಮೇಳನ, 2012ರಲ್ಲಿ ಮೊರೊಕೊದಲ್ಲಿ ನಡೆದ ಸೂಫಿ ಸಮ್ಮೇಳನ ಮತ್ತು ನಂತರದ 2 ವರ್ಷಗಳಲ್ಲಿ ಆಫ್ರಿಕನ್ ದೇಶವಾದ ಸೆನೆಗಲ್ನಲ್ಲಿ ನಡೆದ ಸಮ್ಮೇಳನಗಳಲ್ಲಿ ಅವರು ಸೂಫಿಸಂ ಕುರಿತು ಪ್ರಬಂಧಗಳನ್ನು ಮಂಡಿಸಿದ್ದರು. ಅವರು 2014ರಿಂದ ಸುಪ್ರಭಾತಂ ಪತ್ರಿಕೆಯ ಅಧ್ಯಕ್ಷರಾಗಿದ್ದರು. 2003ರಿಂದ 2006ರವರೆಗೆ ಕೇರಳ ಹಜ್ ಸಮಿತಿಯ ಅಧ್ಯಕ್ಷರಾಗಿ ಮತ್ತು 2006ರಿಂದ 2009ರವರೆಗೆ ಭಾರತ ಹಜ್ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಆಲಿಕುಟಿ ಮುಸ್ಲಿಯಾರ್ ಅವರು ಹಜ್ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ ಮೊದಲ ಸಚಿವರಲ್ಲದ ವ್ಯಕ್ತಿ ಎಂಬುದು ವಿಶೇಷ. 1992ರಿಂದ 2016ರವರೆಗೆ ಅವರು SYS ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 2004ರಿಂದ ಅವರು ರಾಜ್ಯ ಮುಸ್ಲಿಂ ಅನಾಥಾಶ್ರಮ ಸಮನ್ವಯ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅಲ್ ಮುಅಲ್ಲಿಮ್, ಅಲ್ ನೂರ್ ನಿಯತಕಾಲಿಕೆಗಳು ಮತ್ತು ಸುನ್ನಿ ಅಫ್ಕಾರ್ನ ಮುಖ್ಯ ಸಂಪಾದಕರಾಗಿದ್ದರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.